ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಡಾಬಾ ಸ್ಟೈಲ್ ತುಂಬ ಟೇಸ್ಟಿಯಾದಂಥ ಕಾಜು ಮಸಾಲವನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿದ್ದೀನಿ 2 ಸ್ಪೂನು. ಅದಕ್ಕೆ ಕಾಜು ಅಂದರೆ ಗೋಡಂಬಿನ 2 ಪೀಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಕಾಜು ಮಸಾಲ ಮಾಡೋದಕ್ಕೆ ಬೇಕಾಗಿರೋ ಮಸಾಲೆಯನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಹುರ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಶುಂಠಿ, ಏಲಕ್ಕಿ, ಚಕ್ಕೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದ್ರ ಜೊತೆಗೆ ನಾನು ರುಬ್ಬೋದಕ್ಕೆ ಹುರಿದು ಎತ್ತಿಟ್ಕೊಂಡಿರ್ತಕ್ಕಂಥ ಒಂದು 5-6 ಗೋಡಂಬಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಹುರ್ಕೊಂಡ ನಂತರ ತಣ್ಣಗಾದ್ಮೇಲೆ ಇದನ್ನು ಫೈನ್ ಪೇಸ್ಟ್ ಮಾಡಿ ರುಬ್ಕೊಳ್ಬೇಕು. ಫುಲ್ಲು ನುಣ್ಣಗಾಗೋ ರೀತಿಲಿ ರುಬ್ಕೊಳ್ಬೇಕು. ಮಕ್ಕಳಿಗೆ ಡಾಬಾ ಸ್ಟೈಲ್ ಅಡುಗೆ ಎಲ್ಲ ತುಂಬ ಇಷ್ಟ ಆಗ್ತಿರುತ್ತೆ. ಆದರೆ ಕೊಡಿಸೋದಕ್ಕೆ ತಿನ್ನಿಸೋದಕ್ಕೆ ನಮಗೆ ಮನಸ್ಸಿರಲ್ಲ, ಅನ್ಹೆಲ್ದಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಮನೇಲೇ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಚೆನ್ನಾಗಿ ರುಬ್ಕೊಂಡ ನಂತರ ಮತ್ತೆ ಬಾಣಲೆಯಲ್ಲಿ ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕಿ ಕಲರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಈ ಕಾಜು ಮಸಾಲೆಗೆ ಬೇಕಾಗಿರೋವಷ್ಟು ಖಾರದ ಪುಡಿ ಮತ್ತು ಅರಿಶಿನ ಪುಡಿಯನ್ನು ಸ್ವಲ್ಪ ಆಯಿಲಲ್ಲಿ ಚಿಕ್ಕ ಉರಿಲಿ ಬಿಸಿ ಮಾಡ್ಕೊಳ್ತೀನಿ. ಆವಾಗ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಮಸಾಲೆಯನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ತಿಕ್ ಬೇಕೋ ಅದನ್ನು ನೋಡಿಕೊಂಡು ಚಿಕ್ಕ ಉರಿಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉರಿ ಮೀಡಿಯಮ್ ಫ್ಲೇಮಲ್ಲಿ ಚಿಕ್ಕದಾಗಿರಲಿ, ಜಾಸ್ತಿ ಉರಿ ಇಟ್ಕೊಂಡು ಜೋರಾಗಿ ಕುದಿಸ್ಕೊಳ್ಳೋದು ಬೇಡ. ಚಿಕ್ಕ ಉರಿಲಿ ಇಟ್ಕೊಂಡು ಚೆನ್ನಾಗಿ ಕುದಿಲಿ. ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಬೋದು, ಕಸೂರಿ ಮೆಥಿ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಟೇಸ್ಟಿಗೆ ಬೇಕಾಗಿರೋ ರೀತಿಯಲ್ಲಿ. ನನ್ನ ಹತ್ರ ಇದು ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮುಚ್ಚಿ ಇಟ್ಟಿಟ್ಕೊಂಡಿದ್ದೀನಿ. ಯಾವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಪನ್ನೀರು ಮತ್ತು ಗೋಡಂಬಿ ಹುರಿದಿರೋದನ್ನು ಹಾಕಿ ಇನ್ನೊಂದು ಸರಿ ಬಿಸಿ ಮಾಡಿಕೊಂಡು ಊಟಕ್ಕೆ ಸರ್ವಿಂಗಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿದ ತಕ್ಷಣ ಗೋಡಂಬಿ ಹಾಕಲಿಲ್ಲ, ಯಾಕೆಂದರೆ ಊಟದ ಟೈಮಿಗೆ ಮೆತ್ತಗಾಗ್ಬಿಡುತ್ತೆ ಅಂತೇಳಿ. ಅದಾದ ನಂತರ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೆ. ಪ್ಲೇನ್ ಚಪಾತಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡು ಅದೇ ಚಪಾತಿಗೆ ಮೇಲ್ಗಡೆ ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಕ್ಯಾರೆಟ್ ತುರಿನೂ ಕೂಡ ಹಾಕಿ ಲಟ್ಟಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಾಜು ಮಸಾಲೆಗೆ ಹಾಕಿದಂಥ ಪನ್ನೀರು ಅದಕ್ಕೋಸ್ಕರ ಹಾಕಿದ್ದಲ್ಲ, ನಾನು ಪನ್ನೀರ್ ಬಿರಿಯಾನಿ ಮಾಡೋಣ ಅಂಥೇಳಿ ಅದನ್ನು ಸಪ್ರೇಟಾಗಿ ಮ್ಯಾರಿನೇಟ್ ಮಾಡಿದ್ದೆ. ಅದನ್ನೇ ಸ್ವಲ್ಪ ಕಾಜು ಮಸಾಲಾಗೆ ಹಾಕಿದ್ದೀನಿ ಅಷ್ಟೇ. ನೀವು ಇದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಹಾಗೆ ಕಾಜು ಮಸಾಲ ಮಾಡ್ಕೊಳ್ಬೋದು. ಈ ಥರ ಚಪಾತಿನ 2 ಕಡೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹೊರಗಡೆ ಎಲ್ಲೋ ತಿಂದು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದ್ರ ಬದಲು, ಅದ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದ್ರ ಬದಲು, ಅಯ್ಯೋ ಏನು ತಿಂದು ಏನು ಹಾಕಿದ್ರೋ ಅಂತ ಫೀಲ್ ಆಗೋದ್ರ ಬದಲು ಮನೇಲೇ ಈ ಥರ ಹೆಲ್ದಿಯಾಗಿ ಮಾಡಿಕೊಂಡ್ರೆ ನಮಗೆ ಮಾಡಿದವ್ರಿಗೂ ಖುಷಿ, ತಿಂದವ್ರಿಗೂ ತೃಪ್ತಿಯಾಗಿರುತ್ತೆ. ನಂತರ ಇಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದಕ್ಕೆ ಈರುಳ್ಳಿಯನ್ನು ಹಾಕಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಸೈಡು ಪನ್ನೀರು ಉಪ್ಪು ಖಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪನ್ನೀರ್ ಮಾಡೋದಕ್ಕೆ ಈರುಳ್ಳಿ ತೆಗ್ದಿರೋ ಅದೇ ಕುಕ್ಕರ್ಗೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ, ಚಕ್ಕೆ, ಲವಂಗ, ಕಲ್ಲು, ಮತ್ತೇನು ಎಕ್ಸ್ಟ್ರಾ ಮಸಾಲೆ ಹಾಕ್ತಾಯಿಲ್ಲ, ನಾನು ಇಷ್ಟನ್ನೇ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಪನ್ನೀರು, ಈರುಳ್ಳಿ, ಒಂದು 20 ನಿಮಿಷ ಬಾಸ್ಮತಿ ರೈಸ್ನ ನೆನೆಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪನ್ನು ಸೇರಿಸಿ, ಜಾಸ್ತಿ ಮಿಕ್ಸ್ ಮಾಡಬೇಡಿ, ಅಕ್ಕಿ ಎಲ್ಲ ಪೀಸ್ ಆಗಿಬಿಡುತ್ತೆ. ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಗೆ ಬಟಾಣಿ ಹಾಕ್ತಾಯಿದ್ದೀನಿ. ಅಡ್ವಾನ್ಸಾಗಿ ಮುಚ್ಚಿರೋದು ಬಂದುಬಿಡ್ತು, ಮರೆತುಬಿಟ್ಟಿದೆ, ಅದನ್ನು ತೆಗೆದು ಮತ್ತೆ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಇತ್ತು, ಮತ್ತು ಸ್ವಲ್ಪ ಮೊಸರನ್ನು ಹಾಕಿ ಇನ್ನೊಂದು ರೌಂಡು ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ನೀರು ಹಾಕಿದ್ದೆ. ರುಬ್ಬಿಟ್ಕೊಂಡಿರೋದಕ್ಕೆ ಹಾಕಿರೋ ನೀರನ್ನು ಸೇರಿ ಕೌಂಟು ತೊಗೊಳ್ರಿ, ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು.
ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು. ನೀವು ಒಮ್ಮೆ ಟ್ರೈ ಮಾಡಿ. ಈ ಕಾಜು ಮಸಾಲ, ಬಟರ್ ನಾನ್, ಕುಲ್ಚಾ ಆ ಥರದ್ದೆಲ್ಲ ತಿಂತಾ ಇರ್ತೀರಲ್ವ, ಹೋಟೆಲಿಗೆ ಹೋಗಿ ನಾವು ತಿಂತಾ ಇರ್ತೀವಲ್ವ. ಮನೇಲೇ ಒಂದು ಸರಿ ಈ ಥರದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸ್ಕೊಂಡು ಮಾಡಿದ್ರೆ ನಾವು ಮನೇಲಿ ಹೆಲ್ದಿಯಾಗಿ ಮಾಡಿದ್ವಿ ಅನ್ನೋ ತೃಪ್ತಿ ಇರುತ್ತೆ, ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸಿದ್ವಿ ಅನ್ನೋ ಸಮಾಧಾನ ಇರುತ್ತೆ. ತುಂಬ ಟೇಸ್ಟಿಯಾಗಿ ಮಾತ್ರ ಬಂದಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ. ಹಾಗೆ ವಿಶೇಷವಾದಂಥ ಅಡುಗೆಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಮಕ್ಕಳಿಗೂ ಮನೆಯವ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು.